ಆಯೋಗವನ್ನು ಕೊಟ್ಟಿರೋದಿಲ್ಲ, ಐಆರ್ ಅನ್ನ ಕೊಟ್ಟಿರೋದಿಲ್ಲ, ನೌಕರಿಗೆ ಕಡಿಮೆ ಸಂಬಳ ಸಿಗ್ತಾ ಇರ್ತದೆ, ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೂಡ ಆಗಿರೋದಿಲ್ಲ, ವಿಳಂಬ ಆಗ್ತಾ ಇರ್ತದೆ, ನಾವು ಹೋರಾಟಕ್ಕೆ ಹೋಗ್ತೇವೆ ಅನ್ನುವಂತ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ವೇತನ ಆಯೋಗದ ಯಥಾವತ್ತಾಗಿರುವಂತಹ ವರದಿಯನ್ನ 18,000 ಕೋಟಿಯ ಬಜೆಟ್ ಅನ್ನ ಈ ರಾಜ್ಯದ ನೌಕರಿಗೆ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಕೊಂಡಂತ ಮೊದಲ ಸಂದರ್ಭದಲ್ಲಿ 450 ಕೋಟಿಯ ಆರೋಗ್ಯ ಯೋಜನೆಗೆ ಮೊಟ್ಟ ಮೊದಲ ಬಾರಿಗೆ ನೌಕರ ಪರವಾಗಿ ಸಹಿಯನ್ನ ಹಾಕಿಕೊಟ್ಟಿದ್ದು. ಬಿಗ್ ಬ್ರೇಕಿಂಗ್ ನ್ಯೂಸ್. ಏನು ಬಿಗ್ ಬ್ರೇಕಿಂಗ್ ನ್ಯೂಸ್? ಯಾವ ವಿಚಾರಕ್ಕಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್? ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಈ ಬ್ರೇಕಿಂಗ್ ನ್ಯೂಸು ಸಿಗ್ತಾ ಇದೆ. ಶುಭ ಸುದ್ದಿ ಅಂತಲೇ ಹೇಳ್ಬೋದು. ನೌಕರರು, ಪಿಂಚಣಿದಾರರು ಹಾಲಿ ಪಡೆಯುತ್ತಿರುವಂತಹ ಸಂಬಳ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದರ ಜೊತೆಯಲ್ಲಿ 7th ಪೇ ಕಮಿಷನ್ನಲ್ಲಿ ಸಿಗಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು ಹಾಗೂ ಇತರೆ ಸೌಲಭ್ಯಗಳು ಪ್ರತಿಯೊಂದನ್ನು ರಾಜ್ಯ ಸರ್ಕಾರ ಯಾವಾಗ ಈಡೇರಿಸುತ್ತೆ ಇದ್ರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ನಿಮಗೋಸ್ಕರ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂಗೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎನಿ ಪ್ರಾಬ್ಲಮ್, ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಸರ್ಕಾರಿ ನೌಕರರು, ಕುಟುಂಬ ಪಿಂಚಣಿದಾರರು ನಮ್ಮ ಬೇಡಿಕೆ ಒಂದೇ. ನಮಗೆ 7th ಪೇ ಕಮಿಷನ್ನ ಎಲ್ಲ ಇಂಪ್ಲಿಮೆಂಟ್ಗಳು, ಎಲ್ಲ ರೆಕಮೆಂಡೇಷನ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮಾಡಬೇಕು. ಇದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು 7ನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ 30 ಶಿಫಾರಸುಗಳು ಜಾರಿಗಾಗಿ ಏನೇನು ಕ್ರಮ ಕೈಗೊಂಡಿದ್ದಾರೆ, ಅವರ ಮನದಾಳದ ಮಾತು ಏನು ಅನ್ನೋದನ್ನು ಇಲ್ಲಿದೆ ನೋಡಿ. ವೇತನ ಆಯೋಗವನ್ನು ಕೊಟ್ಟಿರೋದಿಲ್ಲ, ಐಆರ್ ಅನ್ನ ಕೊಟ್ಟಿರೋದಿಲ್ಲ, ನೌಕರಿಗೆ ಕಡಿಮೆ ಸಂಬಳ ಸಿಗ್ತಾ ಇರ್ತದೆ. ಅವತ್ತು ಒಂದು ದಿನ ಮುಷ್ಕರಕ್ಕೆ ಕರೆ ಕೊಟ್ಟಾಗ ರಾತ್ರೋರಾತ್ರಿ ಅವತ್ತಿನ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಸುಮಾರು 10,000 ಕೋಟಿಯ 17% ಐಆರ್ ಕೊಡುವಂತ ಒಂದು ಬಹುದೊಡ್ಡ ಯೋಜನೆಗೆ ಅನುಮೋದನೆ ಕೊಟ್ಟು ಸರ್ಕಾರಿ ಆದೇಶವನ್ನು ಕೂಡ ಮಾಡಿಕೊಟ್ಟಿದ್ದು ಈ ಸಂಘಟನೆ ಬದುಕಿನಲ್ಲಿ ಶಾಶ್ವತವಾಗಿ ಉಳಿಯುವಂತಹ ದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಾದ ನಂತರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳಾಗಿ ಬರ್ತಾರೆ. 7th ಪೇ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೂಡ ಆಗಿರೋದಿಲ್ಲ, ವಿಳಂಬ ಆಗ್ತಾ ಇರ್ತದೆ, ನಾವು ಹೋರಾಟಕ್ಕೆ ಹೋಗ್ತೇವೆ ಅನ್ನುವಂತ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು 27% 7ನೇ ವೇತನ ಆಯೋಗದ ಯಥಾವತ್ತಾಗಿರುವಂತಹ ವರದಿಯನ್ನ 18,000 ಕೋಟಿಯ ಬಜೆಟ್ ಅನ್ನ ಈ ರಾಜ್ಯದ ನೌಕರಿಗೆ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಮಾಡಿಕೊಟ್ಟಿದ್ದಾರೆ ಎನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆರೋಗ್ಯ ಯೋಜನೆಯನ್ನು ಯಡಿಯೂರಪ್ಪನವ್ರ ಕಾಲದಲ್ಲಿ, ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ, ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಕೂಡ ಪ್ರಾರಂಭಗೊಂಡು ಇವತ್ತು ಚಾಲನೆ ಕೂಡ ಬಂದು ಇವತ್ತು ರಾಜ್ಯದಲ್ಲಿ 25 ಲಕ್ಷ ಸರ್ಕಾರಿ ನೌಕರ ಫ್ಯಾಮಿಲಿಗೆ ಇವತ್ತು ಉಚಿತವಾಗಿರುವಂತಹ ಆರೋಗ್ಯ ಕೊಡುವ ಯೋಜನೆ ಜಾರಿಗೆ ಬಂದಿದೆ. ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ತೆಗೆದುಕೊಂಡಂತ ಮೊದಲ ಸಂದರ್ಭದಲ್ಲಿ 450 ಕೋಟಿಯ ಆರೋಗ್ಯ ಯೋಜನೆಗೆ ಮೊಟ್ಟ ಮೊದಲ ಬಾರಿಗೆ ನೌಕರ ಪರವಾಗಿ ಸಹಿಯನ್ನ ಹಾಕಿಕೊಟ್ಟಿದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ನಿವೃತ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಭೈರಪ್ಪ ಅವರು ಕೂಡ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಯಾವ್ಯಾವ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಎಲ್ಲ ಕಡೆ ಮಾತಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಇದುವರೆಗೆ ನೀವು ಸರ್ಕಾರಿ ನೌಕರ ಸಂಘದ ನಮ್ಮ ಅಧ್ಯಕ್ಷರಾದ CS ಷಡಕ್ಷರಿ ಅವರು ಏನೇನು ಮಾತು ಹೇಳಿದ್ರು ಅಂತ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಸ್ಟ್ರೈಕ್ ಮಾಡ್ದು ಅಂತ ಹೇಳಿದ್ರು, 18 ತಿಂಗಳ DA ಬಗ್ಗೆ ಹೇಳಿದ್ರು, ಸಂಬಳ ಪಿಂಚಣಿ ಹಾಗೂ 7th ಪೇ ಕಮಿಷನ್ನ ರೆಕಮೆಂಡೇಷನ್ಗಳನ್ನು ಯಾವ ರೀತಿ ಇಂಪ್ಲಿಮೆಂಟನ್ನು ಮಾಡಿಸ್ದು, ಏನೆಲ್ಲ ಕಷ್ಟವನ್ನು ಪಟ್ಟಿದ್ದೀವಿ 7th ಪೇ ಕಮಿಷನ್ನು ಅನ್ನೋದ್ರ ಬಗ್ಗೆ ಹೇಳಿದ್ರು. ಆದರೆ ಮಾನ್ಯ ಅಧ್ಯಕ್ಷರಿಗೆ ನಾನು ಕೇಳೋದು ಇಷ್ಟೇ, ನೀವು ಹೇಳಿರೋದೆಲ್ಲ ನಾವು ಒಪ್ಕೊಳ್ತೀವಿ, ಆದರೆ ನೀವು ಮೇನ್ ಪಾಯಿಂಟನ್ನು ಬಿಡ್ತಾ ಇದ್ದೀರಿ. 7th ಪೇ ಕಮಿಷನ್ನಲ್ಲಿ ಎಷ್ಟು ರೆಕಮೆಂಡೇಷನ್ ಆಗಿದೆ, ಆ ರೆಕಮೆಂಡೇಷನ್ಗಳೆಲ್ಲವೂ ಇಂಪ್ಲಿಮೆಂಟ್ ಆಗಿದೆಯಾ, ಇದ್ರ ಬಗ್ಗೆ ತಾವು ದಯವಿಟ್ಟು ಗಮನವನ್ನು ಹರಿಸಬೇಕು. ನಮಗೆ ಸಿಗದೆ 5 ಅಥವಾ 6 ವರ್ಷಕ್ಕೆ ಒಂದು 7th ಪೇ ಕಮಿಷನ್ ಅಥವಾ ಪೇ ಕಮಿಷನ್ಗಳು. ಆ ಪೇ ಕಮಿಷನ್ನಲ್ಲಿರುವಂಥ
ರೆಕಮೆಂಡೇಷನ್ಗಳು ಕೂಡ ಸಂಪೂರ್ಣವಾಗಿ ಜಾರಿಯಾಗಿಲ್ಲ ಅಂದರೆ ಸರ್ಕಾರಿ ನೌಕರರಿಗಾಗಿರ್ಬೋದು, ನಿವೃತ್ತರಿಗಾಗಿರ್ಬೋದು, ಪಿಂಚಣಿದಾರರಿಗಾಗಿರ್ಬೋದು ನ್ಯಾಯ ಕೊಟ್ಟದ್ದು ಎಲ್ಲಿ? ಈ ಬಗ್ಗೆ ನೀವು ಆತ್ಮಾವಲೋಕನವನ್ನು ಮಾಡ್ಕೊಬೇಕಲ್ವಾ? ನೌಕರರ ಸಮಸ್ಯೆಗಳಿಗೆ ನೌಕರರ ಪ್ರತಿನಿಧಿಗಾಗಿ ನೀವು ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಅಲ್ವಾ? ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು 7th ಪೇ ಕಮಿಷನ್ನಲ್ಲಿ ಬಾಕಿ ಇರುವಂಥ ಸುಮಾರು 30 ಶಿಫಾರಸುಗಳನ್ನು ಇದುವರೆಗೆ ಜಾರಿ ಮಾಡಿಲ್ಲ ಅಂತ ಹೇಳಿ ಹೋರಾಟಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಬೆಂಬಲವೂ ಇದೆ, ಆದರೆ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ಗಳು ಆಗಿಲ್ಲ. ಈ ಬಗ್ಗೆ ಹೆಚ್ಚಿನ ಗಮನವನ್ನು ದಯವಿಟ್ಟು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಗಮನ ಹರಿಸಿದ್ರೆ, ಈಗ 2 ಬಾರಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ರಾಜ್ಯಾಧ್ಯಕ್ಷರನ್ನು ಮಾಡಿದ್ದೀವಿ, ಮತ್ತು 3ನೇ ಮಾಡೋಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ನಾನು ಹೇಳೋಂಥ ವಿಚಾರ ಸ್ವಲ್ಪ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. 7th ಪೇ ಕಮಿಷನ್ನ ರೆಕಮೆಂಡೇಷನ್ಗಳು ಏನೇನು? ರೆಕಮೆಂಡೇಷನ್ನು 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅನ್ನೋದು, 30/7/2022ರಿಂದ 31/7/2024 ನಡುವೆ ಯಾರ್ಯಾರು ರಿಟೈರ್ಡ್ ಆಗಿದ್ದರು ಅವರಿಗೆ 7th ಪೇ ಕಮಿಷನ್ ಆಧಾರದಲ್ಲೇ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು. 7th ಪೇ ಕಮಿಷನ್ನ 2ನೇ ಹಾಗೂ ಅಂತಿಮ ವರದಿಯನ್ನು ತಕ್ಷಣ ಜಾರಿ ಮಾಡಿಸಿ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡಿಸೋಂಥ ವ್ಯವಸ್ಥೆಯನ್ನು ರಾಜ್ಯಾಧ್ಯಕ್ಷರಾದ ಷಡಕ್ಷರಿಯವರು ಮಾಡ್ಕೊಂಡು ಹೋಗಬೇಕು. ನಮ್ಮ 2ನೇ ಬೇಡಿಕೆ, ಬಹುಮುಖ್ಯವಾದ ಬೇಡಿಕೆ ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ, ಕರೋನಾ ಕಾಲದಲ್ಲಿ ರಾಜ್ಯದ ಹಾಗೂ ದೇಶದ ಆರ್ಥಿಕತೆಯನ್ನು ಉಳಿಸಬೇಕು, ದೇಶಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಒಂದು ಉದ್ದೇಶಕ್ಕಾಗಿ ಸುಮಾರು 3 ಟೈಮ್ಸ್ 13 ತಿಂಗಳ DAಯನ್ನು, ಅದರಲ್ಲಿ ಸುಮಾರು 9% DAಯನ್ನು ಬಿಟ್ಕೊಟ್ಟಿದ್ದೀವಿ. ಬಿಟ್ಕೊಟ್ಟಿರೋಂಥ DA ಈಗ ಆರ್ಥಿಕ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆಯಲ್ಲ, GDPಯಲ್ಲೂ ಉತ್ತಮವಾಗಿದೆಯಲ್ಲ. ಈ 18 ತಿಂಗಳ DAಯನ್ನು ತಕ್ಷಣ ಕೊಡ್ಸೋಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಪ್ರಯತ್ನಗಳನ್ನು ಪಡಬೇಕು. ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಿಸೋಂಥ ಕರ್ತವ್ಯ ನಿಮ್ಮದೇ. ನೌಕರ ಸಂಘದ ಅಧ್ಯಕ್ಷರಾಗಿ ಈ 18 ತಿಂಗಳ DAಯನ್ನು ಕೊಡಿಸೋಂಥ ಕೆಲಸವನ್ನು ಮಾಡಿ. ಅದ್ರ ಜೊತೆಯಲ್ಲಿ 10%, ಆಗಲೇ ಹೇಳಿದ ಹಾಗೆ 10% ಅಡಿಷ್ನಲ್ ಪೆನ್ಷನ್ 7th ಪೇ ಕಮಿಷನ್ನು ರೆಕಮೆಂಡೇಷನ್ ಮಾಡಿರೋಂಥದ್ದು. ಈಗ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಹಾಗೂ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ 80 ವರ್ಷ ತಲುಪಿದಂಥ ಪಿಂಚಣಿದಾರರು, ನಿವೃತ್ತ ನೌಕರರಿಗೆ 20% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ರು. ಅದು ಇಂಪ್ಲಿಮೆಂಟ್ ಆಗಿದೆ. ಆದರೆ 10% ಅಡಿಷ್ನಲ್ ಪೆನ್ಷನ್ ಇದುವರೆಗೂ ನಿವೃತ್ತ ಸರ್ಕಾರಿ ನೌಕರರಿಗಾಗಲಿ ಪಿಂಚಣಿದಾರರಿಗಾಗಲಿ ಇದುವರೆಗೆ ಸಿಗುವಂಥ ಕೆಲಸ ಆಗಿಲ್ಲ. ಈ ಬಗ್ಗೆ ಸರ್ಕಾರ ಗಮನವನ್ನು ಹರಿಸಿ ತಕ್ಷಣ 10% ಅಡಿಷ್ನಲ್ ಪೆನ್ಷನನ್ನು ತಕ್ಷಣ ಜಾರಿ ಮಾಡಬೇಕು. ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಪಿಂಚಣಿ ಸೌಲಭ್ಯಗಳಲ್ಲಿ ಇರುವಂಥ ಕೆಲವೊಂದು ಲೋಪಗಳನ್ನು ನಿವಾರಣೆ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು. ಕಮ್ಯುಟೇಷನ್ ಅವಧಿ 15 ವರ್ಷಗಳಿಂದ 12 ವರ್ಷಗಳಿಗೆ ಇಳಿಸುವಂಥ ಕೆಲಸ, DCRG 50 ಲಕ್ಷ ರೂಪಾಯಿಗಳಿಗೆ ಏರಿಸುವಂಥ ಕೆಲಸ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡಿಸೋಂಥ ಕೆಲಸದಲ್ಲಿ ನೌಕರ ಸಂಘದ ಅಧ್ಯಕ್ಷರು ಶ್ರಮಿಸಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.